वंदे मातरम न्यूज विशेष रिपोर्ट। बागलकोट उपचुनाव। बागलकोट उपचुनाव राजनीतिक गतिविधियां तेज। बागलकोट क्षेत्र में हो रहे उपचुनाव के चलते राजनीतिक गतिविधियां तेज हो गई हैं। बीजेपी उम्मीदवार वीराना चरण टीमट के समर्थन में जेडीएस के पूर्व मंत्री और वरिष्ठ नेता बेंडेबा खशेमपुर जोरदार प्रचार कर रहे हैं। प्रचार सभा में तीखी आलोचना। प्रचार के दौरान बोलते हुए बेंडेप्पा काशेपुर ने कांग्रेस सरकार पर जमकर निशाना साधा। राज्य सरकार की 5 गारंटी योजनाओं पर सवाल उठाते हुए उन्होंने कहा, 5 गारंटियों में किसानों के लिए कोई स्पष्ट गारंटी नहीं है। किसान आज भी संकट में हैं और उन्हें सीधा लाभ देने वाली कोई ठोस योजना नजर नहीं आती। किसानों के लिए सरकार का वादा। उन्होंने आगे कहा, आने वाले समय में किसानों की सरकार बने। किसानों की समस्याओं का स्थायी समाधान जरूरी है। किसानों के हितों की रक्षा करने वाली सरकार ही आनी चाहिए। अगले चुनाव में किसानों की सरकार जरूर बनेगी, ऐसा विश्वास उन्होंने व्यक्त किया। मतदाताओं से अपील। बेंडेप्पा काशेपुर ने मतदाताओं से अपील करते हुए कहा, इस बागलकोट उपचुनाव में बीजेपी उम्मीदवार वीराना चरण टीमट को वोट देकर विजयी बनाएं। कांग्रेस सरकार पर आरोप। उन्होंने कांग्रेस सरकार के कामकाज की आलोचना करते हुए कहा, विकास कार्य सही तरीके से नहीं हो रहे हैं। गारंटी योजनाओं के नाम पर सिर्फ वादे किए जा रहे हैं। जमीन स्तर पर काम शून्य है। गारंटी के नाम पर भी रिपोर्ट, लेकिन विकास शून्य है। उन्होंने तीखा आरोप लगाया। निष्कर्ष, कुल मिलाकर बागलकोट उपचुनाव के चलते राजनीतिक माहौल गरमाया हुआ है। विभिन्न दलों के नेता मतदाताओं को आकर्षित करने के लिए जोरदार प्रचार कर रहे हैं। इस बीच जेडीएस नेता बेंडेप्पा काशेपुर का बीजेपी उम्मीदवार के समर्थन में उतरना चुनावी मुकाबले को और दिलचस्प बना रहा है। ಎಲ್ಲರಿಗೂ ನಮಸ್ಕಾರ। ಕಮಿಟಿಯಲ್ಲಿ 6 ಗಂಟೆ ಹಿಡಿದು 9 ಗಂಟೆ ತರ ಒಂದು ಕುರ್ಚಿ ಖಾಲಿ ಆಗಲ್ಲಪ್ಪ, ಇಷ್ಟೊಂದು ಗೌರವ ರೀತಿಯಿಂದ ಕುಂತಿದ್ದಾವೆಲ್ಲರೂ ಎಷ್ಟು ಗೌರವ ಕೊಟ್ಟಿದ್ದಾರಲ್ಲ, ಅದಕ್ಕೆ ತಮ್ಗೆಲ್ಲರೂ ಮೊದಲು ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ। ಇವತ್ತ ಕಾಂಗ್ರೆಸ್ನವ್ರು ಮಾತಾಡಿದ್ರೆ ಗ್ಯಾರಂಟಿ ಬಿಟ್ಟರೆ ಬೇರೆ ಏನೂ ಇಲ್ಲ। ಜೋಶಿ ಸಾಹೇಬ್ ಹೋದ್ರೆ ಅಂದ್ರೆ ಅವರು ಗ್ಯಾರಂಟಿ ಬಹಳ ಚಲೋ ಮಾತಾಡಿದ್ರಲ್ಲಿ, ಅಂದ್ರೆ ಈಗ ಅವ್ರು ಏನ್ 5 ಗ್ಯಾರಂಟಿ ಅದ್ರ ಮ್ಯಾಗ ಅಗರ್ ಅವ್ರಿಗೆ ಅಷ್ಟು ಗ್ಯಾರಂಟಿ ಇರ್ತಿತ್ತು ಅಂತಂದ್ರ ಬೂತಿಗೆ MLA ಮಿನಿಸ್ಟರ್ಗಳಿಂದ ತಿರುಗಾಡೋದು ಅವಶ್ಯಕತೆ ಇತ್ತ ಅನ್ನೋದು ಕ್ವಶನ್ ಇದೆ। ಯಾಕೆ ಸ್ವಾಮಿ ನೀವು ಬಸ್ಸಿಗೆ ಕೊಡ್ತಾ ಇದ್ದೀರಿ ಫ್ರೀ, ಈ ಕಡೆ ಹೆಣ್ಮಕ್ಳಿಗೆ ಕೊಡ್ತಾ ಇದ್ದೀರಿ, ಆದ್ರೆ ಯಾಕೆ ಜನ ಸಮಾಧಾನ ಇಲ್ಲ? ಪರೇಶಾನ್ ಆಗಿ ಮುಖ್ಯಮಂತ್ರಿಗಳು ಹಿಡ್ಕೊಂಡು ಮಂತ್ರಿಗಳು ಹಿಡ್ಕೊಂಡು ಅಷ್ಟು ಮಂದಿ ಯಾಕೆ ಓಡಾಡ್ಲತ್ತೀರಿ ಇಲ್ಲಿ? ಅಂದ್ರೆ ಅವ್ರ ಗ್ಯಾರಂಟಿ ಮ್ಯಾಗ ಅವರಿಗೆ ಸಮಾಧಾನ ಇಲ್ಲ। ಹಾಗಾಗಿ ಬಂಧುಗಳೇ, ಇವತ್ತಿಲ್ಲಿ ನೋಡ್ರಿ ಎಷ್ಟು ಘಟ್ಟಾನುಘಟ್ಟಿಗಳು ನಾಯಕರು ಬಿಜೆಪಿ ಮತ್ತು ಜೆಡಿಎಸ್ ಈ ವೇದಿಕೆ ಮೇಲೆ ಕಮಿಟಿಗೆ ಕೂತಾರ। ಇದೇ ಒಂದು ದೊಡ್ಡ ಇತಿಹಾಸ ಇದೆ ಬಂಧುಗಳೇ। ಸನ್ಮಾನ್ಯ ಯಡಿಯೂರಪ್ಪರು ಹಿರಿಯರು 2006ರಲ್ಲಿ ಸಮ್ಮಿಶ್ರ ಸರ್ಕಾರ ಮುಖ್ಯಮಂತ್ರಿಗಳಾದಂತ ನಮ್ಮ HD ಕುಮಾರಸ್ವಾಮಿ ಅವರು, ಯಡಿಯೂರಪ್ಪರು ಉಪಮುಖ್ಯಮಂತ್ರಿಗಳು ಮೊಟ್ಟ ಮೊದಲನೇ ಬಾರಿಗೆ ರಾಜ್ಯದಲ್ಲಿ ರೈತರ ಸಾಲ ಯಾರ ಮನ್ನಾ ಮಾಡಿದರೆ ಅವತ್ತು ಸಮ್ಮಿಶ್ರ ಸರ್ಕಾರದಲ್ಲಿ ಮನ್ನಾ ಮಾಡಿತ್ತು। ಅಷ್ಟೇ ಅಲ್ಲ, 2018ರಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ 25,000 ಕೋಟಿ ಮನ್ನಾ ಮಾಡಿದಂತ ಕೀರ್ತಿ ಕುಮಾರಸ್ವಾಮಿ ಅವರು ಸಲ್ಲಿಕೆ ಬಂಧುಗಳೇ। ಇವತ್ತು ಮಾಜಿ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರ್ ಇವಾಗ ಮಾತಾಡಿದಾರ, ಅವರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ। ಇದು ನಾ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮತ್ತು ವಿಶೇಷವಾಗಿ ನಮ್ಮ ಹಾಲು ಮತ ಸಮಾಜದವ್ರಿಗೆ ನಾ ಹೇಳಕ್ ಬಯಸ್ತೀನಿ, ಇವತ್ತ ಜಯಂತಿ ಹಾಲಿಡೇ ಕೊಟ್ಟಿದ್ದು ಸನ್ಮಾನ್ಯ ಯಡಿಯೂರಪ್ಪರು, ಕಾಗಿನೆ ಪ್ರಾಧಿಕಾರ ಮಾಡಿದ್ದು ಯಾರಿಗಾರ ಕೀರ್ತಿ ಹೋಗಿದ್ರೆ ಅದು ಸನ್ಮಾನ್ಯ ಕುಮಾರಸ್ವಾಮಿ ಅವ್ರಿಗೆ ಹೋಗುತ್ತೆ। ನಾನು ಅದರ ಮಂತ್ರಿ ಇದ್ದೆ ನಾನು। ಇದು ಯಾಕೆ ಹೇಳ್ತಾ ಇದ್ದೀನಿ, ಅದು ಆದ್ಮೇಲೆ ಕಾಗಿನೆಲೆಗೆ ಬಹಳಷ್ಟು ಫಂಡು ಯಡಿಯೂರಪ್ಪರು ಮುಖ್ಯಮಂತ್ರಿ ಆದಾಗ ಕೊಟ್ಟಿದ್ದದು। ಹಾಗಾಗಿ ಇವತ್ತು ನಾವು ನೀವೆಲ್ಲ ಸೇರಿ ಇವತ್ತೊಂದು ಸಮಯ ಬಂದಿದೆ, ಬೀದರ್ ಹಿಡ್ಕೊಂಡು ಚಾಮರಾಜನಗರ ತನ ಜನ ನೋಡ್ತಾ ಇದ್ದಾರ। ಈ ಸರ್ಕಾರ
ಅಕಸ್ಮಾತ್